ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಹೊಂಗೆ ಗಿಡ. ಈ ಹೊಂಗೆ ಗಿಡವು ರೈತರು ತಮ್ಮ ಹೊಲಗಳ ಬದುಗಳಲ್ಲಿ, ಗದ್ದೆಗಳ ಬದುಗಳಲ್ಲಿ ಬೆಳೆಯುತ್ತಿದ್ದರು. ಇದು ಭತ್ತವನ್ನು ಬೆಳೆಯಲು ಈ ಸೊಪ್ಪನ್ನು ಭೂಮಿಯ ಒಳಗಡೆ ಕಾಲಿಂದ ತುಳಿದು ಗೊಬ್ಬರವಾಗಿ ಮಾರ್ಪಡಲು ಉಪಯೋಗಿಸಿದರು. ಅಲ್ಲದೆ ಹೊಂಗೆಕಾಯಿಯನ್ನು ಬಡಿದು ಬೀಜ ತೆಗೆದು ಅದರಿಂದ ಎಣ್ಣೆಯನ್ನು ತೆಗೆಸುತ್ತಿದ್ದರು. ಹೊಂಗೆ ಎಣ್ಣೆಯು ಆಯುರ್ವೇದಿಕ್ ಔಷಧಿಗಳಲ್ಲಿ ತುಂಬ ಬಳಕೆಯಲ್ಲಿದೆ. ಇದು ರೈತರು ಮನೆಗಳಲ್ಲಿ ದನ ಕರುಗಳಿಗೆ ಗಾಯಗಳಾದರೆ ಅಂತಹ ಸಮಯದಲ್ಲಿ ಹೊಂಗೆ ಎಣ್ಣೆಯನ್ನು ಬಳಸುತ್ತಿದ್ದರು. ಅಲ್ಲದೆ ದೇವಸ್ಥಾನಗಳಲ್ಲಿ, ಜಾತ್ರೆಗಳಲ್ಲಿ, ಮದುವೆಗಳಲ್ಲಿ ಪಂಜನ್ನು ಹಿಡಿದು ಹೋಗಲು ಈ ಹೊಂಗೆ ಎಣ್ಣೆಯನ್ನು ಬಳಸುತ್ತಿದ್ದರು. ಅಲ್ಲದೆ ಹೊಂಗೆ ಎಣ್ಣೆಯಿಂದ ಬೇರ್ಪಡಿಸಿದ ಹಿಂಡಿಯನ್ನು ರೈತರು ಅಡಿಕೆ, ಬಾಳೆ, ತೆಂಗು ಮುಂತಾದ ಬೆಳೆಗಳಲ್ಲಿ ಉಪಯೋಗಿಸುತ್ತಿದ್ದರು. ಈ ರೀತಿಯಾಗಿ ಹೊಂಗೆ ಗಿಡವು ರೈತರಿಗೆ ತುಂಬ ಅನುಕೂಲವಾದ ಮರವಾಗಿದೆ. ಅಲ್ಲದೆ ಹಿಂದೆ ಸುಮಾರು 30 ವರ್ಷಗಳ ಹಿಂದೆ ಈ ಹೊಂಗೆ ಗಿಡದ ರೆಕ್ಕೆಯಿಂದ, ವೀಸೆಪಲ್ಲಿನ ರೆಕ್ಕೆಯಿಂದ ಭೂಮಿಯಲ್ಲಿ ಇರುವ ಜಲವನ್ನು ಕಂಡುಹಿಡಿದು ಬೋರ್ವೆಲ್ ಪಾಯಿಂಟ್ ಸಹ ಮಾಡುತ್ತಿದ್ದರು. ಹೀಗೆ ಹೊಂಗೆ ಗಿಡವು ನಾನಾ ರೀತಿಯಲ್ಲಿ ರೈತರ ಪಾಲಿಗೆ ಉಪಯುಕ್ತವಾದ ಡಾಕ್ಟರ್ ಇದ್ದಂತೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.